ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಒಂದು ರೀತಿಯ ಕಾಳಗ ಏರ್ಪಟ್ಟಿದೆ. ಅದು ಸಂಪುಟ ಪುನರ್ರಚನೆ ವಿಚಾರ, ಸಂಪುಟ ರಚನೆ ವಿಚಾರ, ಎಲ್ಲಾ ವಿಚಾರದಲ್ಲೂ ಕೂಡ ಅದನ್ನ ಗಮನಿಸ್ತಾ ಇದ್ವಿ. ಈಗಲೂ ಕೂಡ ಆ ಹಗ್ಗ ಜಗ್ಗಾಟಗಳು ಮುಂದುವರಿತಾ ಇದೆ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಮಧ್ಯೆನೇ ಪೈಪೋಟಿ ಇತ್ತು. ಬಟ್ ಆರಂಭಿಕ ಹಂತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ಗೆ ಸಿಎಂ ಸಿದ್ದರಾಮಯ್ಯ ಟೀಮ್ ಟಕ್ಕರ್ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಮುಂದೂಡಿಕೆ ಹಿಂದಿದೆಯಾ ಮೆಗಾ ಪ್ಲಾನ್? ರಾಜಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನ ತಪ್ಪಿಸುವ ಸಲುವಾಗಿ ಚುನಾವಣೆಯನ್ನ ಮುಂದೂಡಲಾಯಿತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಿಕರಿಗೆ ಪಟ್ಟ ತಪ್ಪಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ಕಾರಣ ಅವರ ಬಳಗದಿಂದ ಅಥವಾ ಅವರ ಬಣದಿಂದ ರವಿ ಅವರು ರೇಸ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಹಂಗಾಗಿ ಅವ್ರಿಗೆ ಅಧ್ಯಕ್ಷ ಪಟ್ಟ ಯಾವುದೇ ಕಾರಣಕ್ಕೂ ಸಿಗಬಾರದು ಅನ್ನೋ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರ ಬಣದವರು ಇಂಥದ್ದಂತೂ ತಂತ್ರಗಾರಿಕೆಯನ್ನ ರೂಪಿಸಿದ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಸ್ ರವಿಗೆ ಅಧ್ಯಕ್ಷ ಸ್ಥಾನ ಕೊಟ್ರೆ ರಾಜಣ್ಣ ಅವರಿಗೆ ಸೂಕ್ತ ಸ್ಥಾನಮಾನ ಇಲ್ಲದಂತಾಗುತ್ತೆ. ರಾಜಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸೋ ಸಲುವಾಗಿನೇ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಯ್ತಾ? ಕೆಎಂಎಫ್ ಅಧ್ಯಕ್ಷ ಚುನಾವಣೆ ಬಳಿಕವೇ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಯಾಕೆ? ಕೆಎಂಎಫ್ಗೆ ಡಿಕೆ ಸುರೇಶ್ ಅಧ್ಯಕ್ಷರಾದ್ರೆ ರಾಜಣ್ಣ ಅವರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಿಗಬಹುದಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ಗೆ ಎರಡೆರಡು ಸ್ಥಾನ ಸಿಗದಂತೆ ಪ್ಲಾನ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಣದವರು ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಯಾಕಂದ್ರೆ ಕೆಎನ್ ರಾಜಣ್ಣ ಅವರು ಸದ್ಯ ಸಚಿವ ಸ್ಥಾನವನ್ನ ಕೂಡ ಕಳೆದುಕೊಂಡಿದ್ದಾರೆ ಸಂಪುಟದಿಂದ ವಜಾ ಆಗೋ ಮೂಲಕ. ಹಂಗಾಗಿ ಸಹಕಾರ ಕ್ಷೇತ್ರದಲ್ಲಿ ಚಾಪು ಮೂಡಿಸಿರುವಂತಹ ವ್ಯಕ್ತಿಗೆ ಯಾವ್ದಾದ್ರೂ ಸ್ಥಾನಮಾನ ಸಿಗಬೇಕಲ್ಲ, ತಮ್ಮ ಆಪ್ತರನ್ನ ರಕ್ಷಣೆ ಮಾಡ್ಕೊಳ್ಬೇಕಲ್ಲ ಸಿದ್ದರಾಮಯ್ಯನವರು. ಹಂಗಾಗಿ ಇಂಥದ್ದೊಂದು ತಂತ್ರಗಾರಿಕೆಯನ್ನ ಮಾಡಲಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ.